ಕಳೆದ ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ. ಇಂದು ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ 7 ಲಕ್ಷ ಲಾರಿಗಳು, ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ. ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಕ್ಕಿದೆ. ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಬೇಕು ಅಂತ ಈಗ ದೊಡ್ಡ ಮಟ್ಟದ ಮುಷ್ಕರಕ್ಕೆ ಲಾರಿ ಚಾಲಕರು ಇಳಿದಿರುವಂತದ್ದು. ಲೀಟರ್ 2 ರೂಪಾಯಿ ಜಾಸ್ತಿ ಆಗಿದೆ, ಕಡಿಮೆ ಮಾಡಿ, ಇಲ್ಲಾಂದ್ರೆ ನಾವು ಈ ಮುಷ್ಕರವನ್ನ ಕೈ ಬಿಡಲ್ಲ. ಅಬ್ವಿಯಸ್ಲಿ ಈಗ ಲಾರಿ ಮುಷ್ಕರ ಆದ್ರೆ ದೊಡ್ಡ ಮಟ್ಟದ ಲಾಸ್ ಕೂಡ ಸರ್ಕಾರಕ್ಕೆ ಆಗತ್ತೆ. ಯಾಕಂತ ಹೇಳಿದ್ರೆ ಸಗಟು ವ್ಯಾಪಾರ ಇರಬಹುದು, ವ್ಯವಹಾರಕ್ಕೂ ಕೂಡ ಇದು ಅಡ್ಡಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಾಮಗ್ರಿಗಳನ್ನು ಕೂಡ ಲಾರಿ ಸಪ್ಲೈ ಮಾಡುತ್ತೆ. ಹಳ್ಳಿವರೆಗೂ ಕೂಡ ಸಾಮಗ್ರಿಗಳನ್ನ ಇದೇ ಟ್ರಾನ್ಸ್ಪೋರ್ಟ್ ಹೋಗ್ತಾ ಇರುವಂತದ್ದು, ಸಪ್ಲೈ ಮಾಡ್ತಾ ಇರುವಂತದ್ದು. ಆದ್ರೆ ಪೆಟ್ರೋಲ್ ಇರಬಹುದು, ಪೆಟ್ರೋಲ್ ಟ್ಯಾಂಕಿ ಪೆಟ್ರೋಲ್ ಹಾಕ್ಬೇಕಲ್ವಾ, ಎಲ್ಲಿಂದ ಹೋಗುತ್ತೆ? ಪೆಟ್ರೋಲ್ ಬಂಕ್ಗೆ ಲಾರಿ ತಗೊಂಡು ಹೋಗ್ಬೇಕು, ಅದು ಕೂಡ ಬಂದ್ ಆಗಿದೆ. ಈಗ ಸರ್ಕಾರ ಏನ್ ಮಾಡತ್ತೆ, ಇವರ ಬೇಡಿಕೆಯನ್ನ ಈಡೇರಿಕೆ ಮಾಡತ್ತಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಂದ್ ಕಡೆಯಲ್ಲಿ ಲಾರಿ ಮುಷ್ಕರ, 7 ಲಕ್ಷ ಲಾರಿ ಚಾಲಕರು ಕೂಡ ಈ ನಿರ್ಧಾರವನ್ನ ಮಾಡ್ಕೊಂಡಿದ್ರು, ಲಾರಿ ಇಳಿಸಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ಬಂಕ್ ಅಲ್ಲೂ ಪೆಟ್ರೋಲ್ ಹಾಕಬೇಕಾದ್ರೂ ಕೂಡ ಈ ಲಾರಿ ಹೋಗ್ಬೇಕಾಗತ್ತೆ, ಬಂಕಿಗೆ ಅದನ್ನ ಸಪ್ಲೈ ಮಾಡಬೇಕಾಗತ್ತೆ. ಅದರಿಂದ ಜನರಿಗೆ ಅದನ್ನ ಪೆಟ್ರೋಲ್ ಸಪ್ಲೈ ಮಾಡ್ತಾರೆ. ಆದ್ರೆ ಅದಕ್ಕೂ ಕೂಡ ಬಂದ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಏನ್ ಆಗ್ತಾ ಇದೆ ಈ ಮುಷ್ಕರಕ್ಕೆ, ಸರ್ಕಾರ ಏನ್ ಸ್ಪಂದಿಸುತ್ತಾ? ನಿಕೇಶ್, ನಿನ್ನೆವರೆಗೂ ಕೂಡ ಲಾರಿ ಮಾಲೀಕರು ಸರ್ಕಾರಕ್ಕೆ ಗಡುವು ನೀಡುವಂತ ಕೆಲಸವನ್ನ ಮಾಡಿದ್ರು. ಅವರ ಒಂದಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಸರ್ಕಾರದ ಮುಂದಿಟ್ಟು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಏನ್ ಸ್ಪಂದನೆ ನೀಡುತ್ತೆ, ಜೊತೆಗೆ ಆ ಒಂದು ಬೇಡಿಕೆಗಳ ಅನ್ವಯವಾಗಿ ಯಾವೊಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗುತ್ತೆ ಅಂತೇಳಿ ಸರ್ಕಾರದಿಂದ ಸ್ಪಂದನೆ ಸಿಗಬೇಕು ಅಂತೇಳಿ ಲಾರಿ ಮಾಲೀಕರ ಸಂಘ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ನಿನ್ನೆವರೆಗೂ ಕೂಡ ಗಡುವು ನೀಡಿತ್ತು. ಆದ್ರೆ ಸರ್ಕಾರ ಅವರ ಗಡುವಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡಿರಲಿಲ್ಲ. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ಈಗ ಮುಷ್ಕರವನ್ನ ಮಾಡೋದಕ್ಕೆ ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ವಾಣಿಜ್ಯ ವಹಿವಾಟುಗಳಿರುವಂತಹ ಲಾರಿಗಳು ರಸ್ತೆಗಳಿಗೆ ಇಳಿತಿಲ್ಲ. ನಾನು ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿದ್ದೀನಿ, ನೀವು ನೋಡ್ತಿರ್ಬೋದು ಸಾಕಷ್ಟು ಲಾರಿಗಳು ಇಲ್ಲಿ ನಿಂತಿದೆ. ರಾಜ್ಯದಲ್ಲಿ ಸಾಕಷ್ಟು ವ್ಯವಹಾರ ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಲಾರಿಗಳಾಗಿರ್ಬೋದು ಮತ್ತೆ ಗೂಡ್ಸ್ ವಾಹನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಾಜ್ಯದಂತ ಓಡಾಟ ಮಾಡುತ್ತೆ. ಸಾಕಷ್ಟು ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗೋದಾಗಿರ್ಬೋದು, ಸಾಮಗ್ರಿಗಳನ್ನ ಶಿಫ್ಟ್ ಮಾಡೋದಕ್ಕಾಗಿರ್ಬೋದು, ಸಾಕಷ್ಟು ಕೆಲಸಗಳಿಗೆ ಒಂದು ಲಾರಿಗಳು ಸಹಾಯ ಆಗುತ್ತೆ. ಒಂದು ರೀತಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂತ ಈ ಒಂದು ಲಾರಿಗಳು ಇವತ್ತು ನಿಂತಿದೆ. ನಿನ್ನೆಯಿಂದಲೂ ಕೂಡ ಲಾರಿಯನ್ನ ನಾವು ಎತ್ತೋದಿಲ್ಲ ಅಂತ ಹೇಳಿ ಲಾರಿ ಮಾಲೀಕರು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟು ಮುಷ್ಕರವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಅವರ ಒಂದಷ್ಟು ಬೇಡಿಕೆಗಳೇನಂತಂದ್ರೆ ಟೋಲ್ ಸುಂಕಗಳಾಗಿರ್ಬೋದು ಮತ್ತೆ ಡೀಸೆಲ್ ಹೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಿದೆ. ಇದರಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಯಾವಾಗ್ಲೂ ಕೂಡ ಪ್ರೈಸ್ ಹೈಕ್ ಆಗ್ತಿದೆ, ಆದ್ರೆ ನಮ್ಮ ಬೇಡಿಕೆಗಳನ್ನ ಏನು ನೋಡ್ತಿಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಒಬ್ರು ಇದ್ದಾರೆ ಮಾಲೀಕರು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಾಹನ ಮಾಲೀಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟು ಗೂಡ್ಸ್ ವಾಹನ ಮಾಲೀಕರಾಗಿರ್ಬೋದು ಮತ್ತೆ ಲಾರಿ ವಾಹನ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಿದ್ರ, ಯಾಕೆ, ಏನೆಲ್ಲ ಬೇಡಿಕೆಗಳಿದಾವೆ? ಮತ್ತೆ ಇಲ್ಲಿವರೆಗೂ ಕೂಡ ನಿಮ್ಗೆ ಸರ್ಕಾರದ ಕಡೆಯವರಾಗಿರ್ಬೋದು ಸಂಬಂಧಪಟ್ಟವ್ರು ಯಾರು ಬಂದು ಮಾತಾಡ್ಸಿಲ್ವಾ ಅಂತ? ಸರ್, ಯಾರು ಮಾತಾಡ್ಸಿಲ್ಲ ಸರ್. ತುಂಬಾ ಟೋಲ್ದು ಜಾಸ್ತಿ ಇದೆ, ಡೀಸೆಲ್ ಜಾಸ್ತಿ ಇದೆ, ಮೈಲೇಜ್ ಇಲ್ಲ. ಈಗ ಬರ್ತಾರೋ ಹೊಸ ಗಾಡಿ ನೋಡಿದ್ರು ಅದರಲ್ಲೂ ಮೈಲೇಜ್ ಎಲ್ಲ ಡ್ರಾಪ್ ಆಗಿದೆ. ತುಂಬಾ ತೊಂದರೆ. ಮೊದ್ಲಂಗ್ ಬಾಡಿಗೆಗಳು ನಮಗ್ ಜಾಸ್ತಿ ಸಿಗ್ತಾ ಇಲ್ಲ, ಅದ್ರಲ್ಲೂ ಕಮ್ಮಿ. ಈ ಆನ್ಲೈನ್ ಬಂದಂತೂ ಇನ್ನೂ ಹಾಳಾಗಿ ಹೋಗ್ಬಿಟ್ಟಿದೀವಿ ನಾವು. ಒಂದ್ ಸೈಡ್ ಕೊಡ್ತಾರೆ, ಇನ್ನೊಂದ್ ಸೈಡ್ ಕೊಡಲ್ಲ. ಅಲ್ಲಿಂದ ವಾಪಸ್ ಬಂದ್ರೆ 100 ರೂಪಾಯಿ ಮಿಗುತ್ತೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಬೇಕಾದ್ರೆ ಅದೊಂದು ನೀವು ಎಲ್ಲಾರ ಒಂದು ಡ್ರೈವರ್ಗಳು ಸಿಕ್ತಾಗ ಒಂದು ಸಮೀಕ್ಷೆ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ವಾಹನದ ಹೊಸ ಗಾಡಿ ರೇಟ್ ಕೇಳಿದ್ರೆ ನೀವು ಯಾವ ತರ ಬಂಡವಾಳ ಹಾಕಿ ಯಾವ ತರ ಬಂಡವಾಳ ತೆಗಿಬೇಕು, ತುಂಬಾ ತೊಂದರೆ ಆಗಿದೆ ಸರ್. ಸರ್ಕಾರದವರೇ ಆಗ್ಲಿ ನಮ್ಗೆ ಯಾರೇ ಆಗ್ಲಿ ಯಾವ ಸಹಕಾರನೂ ಇಲ್ಲ ಸರ್. ಇದಿಷ್ಟು ಇಲ್ಲಿನ ಚಾಲಕರ ಮಾತು. ಅಂದ್ರೆ ನಾವು ವಾಹನವನ್ನ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ವಾಹನಗಳನ್ನ ತೆಗೆದುಕೊಳ್ತೀವಿ, ಅದರಲ್ಲಿ ನಮ್ಗೆ ಇನ್ಕಮ್ ಬರೋದಿಲ್ಲ, ಅದರಿಂದ ಖರ್ಚಾಗುವಂತದ್ದೇ ಜಾಸ್ತಿ ಇದೆ.
ಟೋಲ್ ಫೀಸ್ ಆಗಿರ್ಬೋದು, ಮತ್ತೆ ಡೀಸೆಲ್ ಫೀಸ್ ಆಗಿರ್ಬೋದು, ಡೀಸೆಲ್ಗೆ ಖರ್ಚು ಮಾಡುವಂತ ಹಣ ಆಗಿರ್ಬೋದು, ಜೊತೆಗೆ ಇದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ಕೂಡ ನಮ್ಗೆ ಲಾಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿರ್ಬೋದು, ಡೀಸೆಲ್ ರೇಟ್ ಹೈಕ್ ಆಗಿರ್ಬೋದು, ಜೊತೆಗೆ ಟೋಲ್ ಹೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಹೊಡೆತ ಬೀಳುತ್ತಿದೆ. ನಮ್ಮ ಜೀವನಕ್ಕೆ ಅದು ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು. ಸರ್ಕಾರ ಇದ್ರ ಸಂಬಂಧಪಟ್ಟವಾಗಿ ಯಾವುದೇ ರೀತಿಯಾದಂತಹ ಸಹಾಯ ನಮಗೆ ಮಾಡ್ತಿಲ್ಲ ಅಂತೇಳಿ ಅಸಮಾಧಾನವನ್ನ ಹೊರಹಾಕ್ತಿರುವಂತದ್ದು. ನಿಕೇಶ್, ಮದೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಲಾರಿ ಮುಷ್ಕರವಕ್ಕೆ ಆದ್ರೆ ಸಾಮಾನ್ಯ ಜನರ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ. ನಿಕೇಶ್, ಈಗಾಗಲೇ ಈ ಒಂದು ಲಾರಿ ಆಗಿರ್ಬೋದು, ಮತ್ತೆ ಗೂಡ್ಸ್ ವಾಹನಗಳಾಗಿರ್ಬೋದು, ಸಣ್ಣ ಪುಟ್ಟ ಆಟೋಗಳು ಅಂದ್ರೆ ಅಪೆ ಆಟಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ತೊಡಗಿರುತ್ತವೆ. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಗಳಾಗಿರ್ಬೋದು, ಯಾವುದೇ ಒಂದು ವ್ಯವಹಾರಿಕ ಆಗಿರ್ಬೋದು, ಅವೆಲ್ಲದಕ್ಕೂ ಕೂಡ ಇವು ಸಾಕಷ್ಟು ಉಪಯೋಗ ಆಗುತ್ತೆ. ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಲಾರಿಗಳೇನಿದೆ, ಒಂದಷ್ಟು ಸಾಮಗ್ರಿಗಳನ್ನ ಜನರು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳು ಅವುಗಳನ್ನ ಖರೀದಿ ಮಾಡಬೇಕಂದ್ರೆ ಅಲ್ಲಿಗೆ ಬಂದಿರಬೇಕು. ಅಂತಹ ಸಾಮಗ್ರಿಗಳನ್ನ ಸಾಗಾಟ ಮಾಡೋದಕ್ಕೆ ಇಂತಹ ಲಾರಿಗಳನ್ನ ಬಳಸಲಾಗುತ್ತೆ. ದೊಡ್ಡ ದೊಡ್ಡದಾಗಿ ಅಂದ್ರೆ ಯಾವುದೇ ಒಂದು ತರಕಾರಿಯನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಒಂದಷ್ಟು ವಸ್ತುಗಳು ವೆಹಿಕಲ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಸಿಲಿಂಡರ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು. ನೀವು ನೋಡಬಹುದು ಈ ರೀತಿಯಾದಂತಹ ವಾಹನಗಳನ್ನ, ಇವು ಲಾರಿಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದು ವಾಹನಗಳನ್ನ ವಸ್ತುಗಳನ್ನ ಸಾಗಾಟ ಮಾಡೋದಕ್ಕೆ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಾಗಾಟ ಮಾಡೋದಕ್ಕೆ ಇಂತಹ ಲಾರಿಗಳು ಸಾಕಷ್ಟು ಬಳಕೆ ಆಗುತ್ತೆ. ಈ ಒಂದು ವ್ಯವಹಾರಿಕವಾಗಿ ಪ್ರತಿದಿನವೂ ಕೂಡ ಲಕ್ಷಾಂತರ ಲಾರಿಗಳು ಓಡಾಡುತ್ತೆ ಬೆಂಗಳೂರಿನಲ್ಲಿ. ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಓಡಾಡುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ನಮ್ಗೆ ತೊಂದರೆ ಆಗ್ತಿದೆ. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಾರೆ ಯಾವ ಬೇಡಿಕೆ ಏನೇನಿದೆ ರೆಡ್ಯೂಸ್ ಮಾಡಿ, ಡೀಸೆಲ್ ಪ್ರೈಸ್ ಏನಿದೆ ಅದನ್ನ ಕಮ್ಮಿ ಮಾಡಿ, ಜೊತೆಗೆ ಸ್ಟೇಟ್ ಹೈವೇ ಟೋಲ್ ಪ್ಲಾಜಾದಲ್ಲಿ ಸಾಕಷ್ಟು ಟೋಲ್ ಅನ್ನ ತೆಗೆದುಕೊಳ್ಳಲಾಗ್ತಿದೆ, ಅದನ್ನ ಇದು ಮಾಡಿ, ಜೊತೆಗೆ ಬಾರ್ಡರ್ಗಳಲ್ಲಿ RTO ಚೆಕ್ ಪೋಸ್ಟ್ ಮಾಡ್ತಾರೆ, ಅದರಿಂದ ಸಾಕಷ್ಟು ನಮಗೆ ಕಿರುಕುಳ ಆಗ್ತಿದೆ. ಜೊತೆಗೆ FC ಫೀಸಸ್ ಗಳು ಮತ್ತೆ ಎಂಟ್ರಿ ಟೈಮಿಂಗ್ಸ್ ಅಂದ್ರೆ ದಿನಕ್ಕೆ ಸಂಜೆವರೆಗೂ ಕೂಡ ಈ ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳಾಗಿರ್ಬೋದು, ಹೆವಿ ವೆಹಿಕಲ್ ಗಳಿಗೆ ಅವಕಾಶ ಇಲ್ಲ. ಸೊ ಅವೆಲ್ಲದರಿಂದ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯಾದಂತಹ ಸಿಸ್ಟಮ್ ಇಲ್ಲಿ ಹೋಲ್ಡ್ ನಲ್ಲಿ ಇಟ್ಕೊಂಡಂಗೆ, ಯಾಕಂದ್ರೆ ಸಾಕಷ್ಟು ವ್ಯವಹಾರಗಳಲ್ಲಿ ಈ ಒಂದು ಲಾರಿಗಳು ಭಾಗಿಯಾಗಿರ್ತವೆ. ಸಾಕಷ್ಟು ಸಾಮಗ್ರಿಗಳನ್ನ ಮತ್ತೊಂದರಿಂದ ಮತ್ತೊಂದು ಕಡೆ ತಲುಪಿಸೋದಕ್ಕೆ ಈ ಒಂದು ವ್ಯವಹಾರಿಕವಾಗಿ ಲಾರಿ ಮಾಲೀಕರು ಸಹಾಯ ಆಗ್ತಾರೆ. ಆದ್ರೆ ಈ ಲಾರಿಗಳು ನಿಂತುಕೊಳ್ಳೋದ್ರಿಂದ ಅವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಅನಿರ್ದಿಷ್ಟಾವಧಿಯಾಗಿ ನಾವು ಈ ಒಂದು ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಲಾರಿ ಮಾಲೀಕರು ಈಗಾಗಲೇ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಲಾರಿಗಳನ್ನ ರಸ್ತೆಗಿಳಿಸ್ತಿಲ್ಲ, ಎಲ್ಲ ಕಡೆ ಸ್ಟಾಪ್ ಮಾಡಿಬಿಟ್ಟು ಆಕ್ರೋಶನ ವ್ಯಕ್ತಪಡಿಸುವಂತ ಕೆಲಸವನ್ನ ಲಾರಿ ಮಾಲೀಕರು ಮಾಡ್ತಾರೆ. ಈ ಒಂದು ಎಫೆಕ್ಟ್ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಬೇರೆ ಬೇರೆ ಕಡೆ ವ್ಯವಹಾರಗಳು ಯಾವ ರೀತಿಯಾಗಿ ನಿಂತಿದೆ, ಮತ್ತೆ ವಾಣಿಜ್ಯವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ನಿಕೇಶ್, ಮದೇಶ್, ಹಾಗೆ ಹೋಲ್ಡಲ್ಲಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಕಳೆದ ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ. ಇಂದು ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ 7 ಲಕ್ಷ ಲಾರಿಗಳು. ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ. ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಕ್ಕಿದೆ. ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ರು, ಕಡಿಮೆ ಮಾಡಬೇಕು ಅಂತ ಈಗ ದೊಡ್ಡ ಮಟ್ಟದ ಮುಷ್ಕರಕ್ಕೆ ಲಾರಿ ಚಾಲಕರು ಇಳಿದಿರುವಂತದ್ದು. ಲೀಟರ್ 2 ರೂಪಾಯಿ ಜಾಸ್ತಿ ಆಗಿದೆ, ಕಡಿಮೆ ಮಾಡಿ, ಇಲ್ಲಾಂದ್ರೆ ನಾವು ಈ ಮುಷ್ಕರವನ್ನ ಕೈ ಬಿಡಲ್ಲ. ಅಬ್ವಿಯಸ್ಲಿ ಈಗ ಲಾರಿ ಮುಷ್ಕರ ಆದ್ರೆ ದೊಡ್ಡ ಮಟ್ಟದ ಲಾಸ್ ಕೂಡ ಸರ್ಕಾರಕ್ಕೆ ಆಗತ್ತೆ. ಯಾಕಂತ ಹೇಳಿದ್ರೆ ಸಗಟು ವ್ಯಾಪಾರ ಇರಬಹುದು, ವ್ಯವಹಾರಕ್ಕೂ ಕೂಡ ಇದು ಅಡ್ಡಿ ಆಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಾಮಗ್ರಿಗಳನ್ನು ಕೂಡ ಲಾರಿ ಸಪ್ಲೈ ಮಾಡುತ್ತೆ. ಹಳ್ಳಿವರೆಗೂ ಕೂಡ ಸಾಮಗ್ರಿಗಳನ್ನ ಇದೇ ಟ್ರಾನ್ಸ್ಪೋರ್ಟ್ ಹೋಗ್ತಾ ಇರುವಂತದ್ದು, ಸಪ್ಲೈ ಮಾಡ್ತಾ ಇರುವಂತದ್ದು. ಆದ್ರೆ ಪೆಟ್ರೋಲ್ ಇರಬಹುದು, ಪೆಟ್ರೋಲ್ ಟ್ಯಾಂಕಿ ಪೆಟ್ರೋಲ್ ಹಾಕ್ಬೇಕಲ್ವಾ, ಎಲ್ಲಿಂದ ಹೋಗುತ್ತೆ? ಪೆಟ್ರೋಲ್ ಬಂಕ್ಗೆ ಲಾರಿ ತಗೊಂಡು ಹೋಗ್ಬೇಕು, ಅದು ಕೂಡ ಬಂದ್ ಆಗಿದೆ. ಈಗ ಸರ್ಕಾರ ಏನ್ ಮಾಡತ್ತೆ, ಇವರ ಬೇಡಿಕೆಯನ್ನ ಈಡೇರಿಕೆ ಮಾಡತ್ತಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಂದ್ ಕಡೆಯಲ್ಲಿ ಲಾರಿ ಮುಷ್ಕರ, 7 ಲಕ್ಷ ಲಾರಿ ಚಾಲಕರು ಕೂಡ ಈ ನಿರ್ಧಾರವನ್ನ ಮಾಡ್ಕೊಂಡಿದ್ರು, ಲಾರಿ ಇಳಿಸಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ಬಂಕ್ ಅಲ್ಲೂ ಪೆಟ್ರೋಲ್ ಹಾಕಬೇಕಾದ್ರೂ ಕೂಡ ಈ ಲಾರಿ ಹೋಗ್ಬೇಕಾಗತ್ತೆ, ಬಂಕಿಗೆ ಅದನ್ನ ಸಪ್ಲೈ ಮಾಡಬೇಕಾಗತ್ತೆ. ಅದರಿಂದ ಜನರಿಗೆ ಅದನ್ನ ಪೆಟ್ರೋಲ್ ಸಪ್ಲೈ ಮಾಡ್ತಾರೆ. ಆದ್ರೆ ಅದಕ್ಕೂ ಕೂಡ ಬಂದ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಏನ್ ಆಗ್ತಾ ಇದೆ, ಈ ಮುಷ್ಕರಕ್ಕೆ ಸರ್ಕಾರ ಏನ್ ಸ್ಪಂದಿಸುತ್ತಾ?
ನಿಕೇಶ್, ನಿನ್ನೆವರೆಗೂ ಕೂಡ ಲಾರಿ ಮಾಲೀಕರು ಸರ್ಕಾರಕ್ಕೆ ಗಡುವು ನೀಡುವಂತ ಕೆಲಸವನ್ನ ಮಾಡಿದ್ರು. ಅವರ ಒಂದಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಸರ್ಕಾರದ ಮುಂದಿಟ್ಟು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಏನ್ ಸ್ಪಂದನೆ ನೀಡುತ್ತೆ, ಜೊತೆಗೆ ಆ ಒಂದು ಬೇಡಿಕೆಗಳ ಅನ್ವಯವಾಗಿ ಯಾವೊಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗುತ್ತೆ ಅಂತೇಳಿ ಸರ್ಕಾರದಿಂದ ಸ್ಪಂದನೆ ಸಿಗಬೇಕು ಅಂತೇಳಿ ಲಾರಿ ಮಾಲೀಕರ ಸಂಘ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ನಿನ್ನೆವರೆಗೂ ಕೂಡ ಗಡುವು ನೀಡಿತ್ತು. ಆದ್ರೆ ಸರ್ಕಾರ ಅವರ ಗಡುವಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡಿರಲಿಲ್ಲ. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ಈಗ ಮುಷ್ಕರವನ್ನ ಮಾಡೋದಕ್ಕೆ ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ವಾಣಿಜ್ಯ ವಹಿವಾಟುಗಳಿರುವಂತಹ ಲಾರಿಗಳು ರಸ್ತೆಗಳಿಗೆ ಇಳಿತಿಲ್ಲ. ನಾನು ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿದ್ದೀನಿ, ನೀವು ನೋಡ್ತಿರ್ಬೋದು ಸಾಕಷ್ಟು ಲಾರಿಗಳು ಇಲ್ಲಿ ನಿಂತಿದೆ. ರಾಜ್ಯದಲ್ಲಿ ಸಾಕಷ್ಟು ವ್ಯವಹಾರ ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಲಾರಿಗಳಾಗಿರ್ಬೋದು ಮತ್ತೆ ಗೂಡ್ಸ್ ವಾಹನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಾಜ್ಯದಂತ ಓಡಾಟ ಮಾಡುತ್ತೆ. ಸಾಕಷ್ಟು ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗೋದಾಗಿರ್ಬೋದು, ಸಾಮಗ್ರಿಗಳನ್ನ ಶಿಫ್ಟ್ ಮಾಡೋದಕ್ಕಾಗಿರ್ಬೋದು, ಸಾಕಷ್ಟು ಕೆಲಸಗಳಿಗೆ ಒಂದು ಲಾರಿಗಳು ಸಹಾಯ ಆಗುತ್ತೆ. ಒಂದು ರೀತಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂತ ಈ ಒಂದು ಲಾರಿಗಳು ಇವತ್ತು ನಿಂತಿದೆ. ನಿನ್ನೆಯಿಂದಲೂ ಕೂಡ ಲಾರಿಯನ್ನ ನಾವು ಎತ್ತೋದಿಲ್ಲ ಅಂತ ಹೇಳಿ ಲಾರಿ ಮಾಲೀಕರು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟು ಮುಷ್ಕರವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಅವರ ಒಂದಷ್ಟು ಬೇಡಿಕೆಗಳೇನಂತಂದ್ರೆ ಟೋಲ್ ಸುಂಕಗಳಾಗಿರ್ಬೋದು ಮತ್ತೆ ಡೀಸೆಲ್ ಹೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಿದೆ. ಇದರಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಯಾವಾಗ್ಲೂ ಕೂಡ ಪ್ರೈಸ್ ಹೈಕ್ ಆಗ್ತಿದೆ, ಆದ್ರೆ ನಮ್ಮ ಬೇಡಿಕೆಗಳನ್ನ ಏನು ನೋಡ್ತಿಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಒಬ್ರು ಇದಾರೆ ಮಾಲೀಕರು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಾಹನ ಮಾಲೀಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟು ಗೂಡ್ಸ್ ವಾಹನ ಮಾಲೀಕರಾಗಿರ್ಬೋದು ಮತ್ತೆ ಲಾರಿ ವಾಹನ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಿದ್ರ. ಯಾಕೆ, ಏನೆಲ್ಲ ಬೇಡಿಕೆಗಳಿದಾವೆ ಮತ್ತೆ ಇಲ್ಲಿವರೆಗೂ ಕೂಡ ನಿಮ್ಗೆ ಸರ್ಕಾರದ ಕಡೆಯವರಾಗಿರ್ಬೋದು ಸಂಬಂಧಪಟ್ಟವ್ರು ಯಾರು ಬಂದು ಮಾತಾಡ್ಸಿಲ್ವಾ ಅಂತ? ಸರ್, ಯಾರು ಮಾತಾಡ್ಸಿಲ್ಲ ಸರ್. ತುಂಬಾ ಟೋಲ್ದು ಜಾಸ್ತಿ ಇದೆ, ಡೀಸೆಲ್ ಜಾಸ್ತಿ ಇದೆ, ಮೈಲೇಜ್ ಇಲ್ಲ. ಈಗ ಬರ್ತಾರೋ ಹೊಸ ಗಾಡಿ ನೋಡಿದ್ರು ಅದರಲ್ಲೂ ಮೈಲೇಜ್ ಎಲ್ಲ ಡ್ರಾಪ್ ಆಗಿದೆ. ತುಂಬಾ ತೊಂದರೆ. ಮೊದ್ಲಂಗ್ ಬಾಡಿಗೆಗಳು ನಮಗ್ ಜಾಸ್ತಿ ಸಿಗ್ತಾ ಇಲ್ಲ, ಅದ್ರಲ್ಲೂ ಕಮ್ಮಿ. ಈ ಆನ್ಲೈನ್ ಬಂದಂತೂ ಇನ್ನೂ ಹಾಳಾಗಿ ಹೋಗ್ಬಿಟ್ಟಿದೀವಿ ನಾವು. ಒಂದ್ ಸೈಡ್ ಕೊಡ್ತಾರೆ, ಇನ್ನೊಂದ್ ಸೈಡ್ ಕೊಡಲ್ಲ. ಅಲ್ಲಿಂದ ವಾಪಸ್ ಬಂದ್ರೆ 100 ರೂಪಾಯಿ ಮಿಗುತ್ತೆ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಬೇಕಾದ್ರೆ ಅದೊಂದು ನೀವು ಎಲ್ಲಾರ ಒಂದು ಡ್ರೈವರ್ಗಳು ಸಿಕ್ತಾಗ ಒಂದು ಸಮೀಕ್ಷೆ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ವಾಹನದ ಹೊಸ ಗಾಡಿ ರೇಟ್ ಕೇಳಿದ್ರೆ ನೀವು ಯಾವ ತರ ಬಂಡವಾಳ ಹಾಕಿ ಯಾವ ತರ ಬಂಡವಾಳ ತೆಗಿಬೇಕು, ತುಂಬಾ ತೊಂದರೆ ಆಗಿದೆ ಸರ್. ಸರ್ಕಾರದವರೇ ಆಗ್ಲಿ ನಮ್ಗೆ ಯಾರೇ ಆಗ್ಲಿ ಯಾವ ಸಹಕಾರನೂ ಇಲ್ಲ ಸರ್. ಇದಿಷ್ಟು ಇಲ್ಲಿನ ಚಾಲಕರ ಮಾತು. ಅಂದ್ರೆ ನಾವು ವಾಹನವನ್ನ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ವಾಹನಗಳನ್ನ ತೆಗೆದುಕೊಳ್ತೀವಿ, ಅದರಲ್ಲಿ ನಮ್ಗೆ ಇನ್ಕಮ್ ಬರೋದಿಲ್ಲ, ಅದರಿಂದ ಖರ್ಚಾಗುವಂತದ್ದೇ ಜಾಸ್ತಿ ಇದೆ. ಟೋಲ್ ಫೀಸ್ ಆಗಿರ್ಬೋದು ಮತ್ತೆ ಡೀಸೆಲ್ ಫೀಸ್ ಆಗಿರ್ಬೋದು, ಡೀಸೆಲ್ಗೆ ಖರ್ಚು ಮಾಡುವಂತ ಹಣ ಆಗಿರ್ಬೋದು, ಜೊತೆಗೆ ಇದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ಕೂಡ ನಮ್ಗೆ ಲಾಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿರ್ಬೋದು, ಡೀಸೆಲ್ ರೇಟ್ ಹೈಕ್ ಆಗಿರ್ಬೋದು, ಜೊತೆಗೆ ಟೋಲ್ ಹೈಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಹೊಡೆತ ಬೀಳ್ತಿದೆ. ನಮ್ಮ ಜೀವನಕ್ಕೆ ಅದು ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು. ಸರ್ಕಾರ ಇದ್ರ ಸಂಬಂಧಪಟ್ಟವಾಗಿ ಯಾವುದೇ ರೀತಿಯಾದಂತಹ ಸಹಾಯ ನಮಗೆ ಮಾಡ್ತಿಲ್ಲ ಅಂತೇಳಿ ಅಸಮಾಧಾನವನ್ನ ಹೊರಹಾಕ್ತಿರುವಂತದ್ದು. ನಿಕೇಶ್, ಮಹೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಲಾರಿ ಮುಷ್ಕರ ಓಕೆ ಆದ್ರೆ ಸಾಮಾನ್ಯ ಜನರ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ? ನಿಕೇಶ್, ಈಗಾಗಲೇ ಈ ಒಂದು ಲಾರಿ ಆಗಿರ್ಬೋದು ಮತ್ತೆ ಗೂಡ್ಸ್ ವಾಹನಗಳಾಗಿರ್ಬೋದು, ಸಣ್ಣ ಪುಟ್ಟ ಆಟೋಗಳು ಅಂದ್ರೆ ಅಪೆ ಆಟೋಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ತೊಡಗಿರುತ್ತವೆ. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಗಳಾಗಿರ್ಬೋದು, ಯಾವುದೇ ಒಂದು ವ್ಯವಹಾರಿಕ ಆಗಿರ್ಬೋದು, ಅವೆಲ್ಲದಕ್ಕೂ ಕೂಡ ಇವು ಸಾಕಷ್ಟು ಉಪಯೋಗ ಆಗುತ್ತೆ. ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಲಾರಿಗಳೇನಿದೆ, ಒಂದಷ್ಟು ಸಾಮಗ್ರಿಗಳನ್ನ ಜನರು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳು ಅವುಗಳನ್ನ ಖರೀದಿ ಮಾಡಬೇಕಂದ್ರೆ ಅಲ್ಲಿಗೆ ಬಂದಿರಬೇಕು. ಅಂತಹ ಸಾಮಗ್ರಿಗಳನ್ನ ಸಾಗಾಟ ಮಾಡೋದಕ್ಕೆ ಇಂತಹ ಲಾರಿಗಳನ್ನ ಬಳಸಲಾಗುತ್ತೆ. ದೊಡ್ಡ ದೊಡ್ಡದಾಗಿ ಅಂದ್ರೆ ಯಾವುದೇ ಒಂದು ತರಕಾರಿಯನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಒಂದಷ್ಟು ವಸ್ತುಗಳು ವೆಹಿಕಲ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಸಿಲಿಂಡರ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಿರ್ಬೋದು, ನೀವು ನೋಡಬಹುದು. ಈ ರೀತಿಯಾದಂತಹ ವಾಹನಗಳನ್ನ, ಇವು ಲಾರಿಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದು ವಾಹನಗಳನ್ನ ವಸ್ತುಗಳನ್ನ ಸಾಗಾಟ ಮಾಡೋದಕ್ಕೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಾಗಾಟ ಮಾಡೋದಕ್ಕೆ ಇಂತಹ ಲಾರಿಗಳು ಸಾಕಷ್ಟು ಬಳಕೆ ಆಗುತ್ತೆ. ಈ ಒಂದು ವ್ಯವಹಾರಿಕವಾಗಿ ಪ್ರತಿದಿನವೂ ಕೂಡ ಲಕ್ಷಾಂತರ ಲಾರಿಗಳು ಓಡಾಡುತ್ತೆ ಬೆಂಗಳೂರಿನಲ್ಲಿ. ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಓಡಾಡುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ನಮ್ಗೆ ತೊಂದರೆ ಆಗ್ತಿದೆ. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಾರೆ. ಯಾವ ಬೇಡಿಕೆ ಏನೇನಿದೆ ರೆಡ್ಯೂಸ್ ಮಾಡಿ, ಡೀಸೆಲ್ ಪ್ರೈಸ್ ಏನಿದೆ ಅದನ್ನ ಕಮ್ಮಿ ಮಾಡಿ, ಜೊತೆಗೆ ಸ್ಟೇಟ್ ಹೈವೇ ಟೋಲ್ ಪ್ಲಾಜಾದಲ್ಲಿ ಸಾಕಷ್ಟು ಟೋಲ್ ಅನ್ನ ತೆಗೆದುಕೊಳ್ಳಲಾಗ್ತಿದೆ, ಅದನ್ನ ಇದು ಮಾಡಿ, ಜೊತೆಗೆ ಬಾರ್ಡರ್ಗಳಲ್ಲಿ RTO ಚೆಕ್ ಪೋಸ್ಟ್ ಮಾಡ್ತಾರೆ, ಅದರಿಂದ ಸಾಕಷ್ಟು ನಮಗೆ ಕಿರುಕುಳ ಆಗ್ತಿದೆ.
ಜೊತೆಗೆ FC ಫೀಸಸ್ಗಳು ಮತ್ತೆ ಎಂಟ್ರಿ ಟೈಮಿಂಗ್ಸ್ ಅಂದ್ರೆ ದಿನಕ್ಕೆ ಸಂಜೆವರೆಗೂ ಕೂಡ ಈ ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳಾಗಿರ್ಬೋದು, ಹೆವಿ ವೆಹಿಕಲ್ ಗಳಿಗೆ ಅವಕಾಶ ಇಲ್ಲ. ಸೊ ಅವೆಲ್ಲದರಿಂದ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯಾದಂತಹ ಸಿಸ್ಟಮ್ ಇಲ್ಲಿ ಹೋಲ್ಡ್ ನಲ್ಲಿ ಇಟ್ಕೊಂಡಂಗೆ, ಯಾಕಂದ್ರೆ ಸಾಕಷ್ಟು ವ್ಯವಹಾರಗಳಲ್ಲಿ ಈ ಒಂದು ಲಾರಿಗಳು ಭಾಗಿಯಾಗಿರ್ತವೆ. ಸಾಕಷ್ಟು ಸಾಮಗ್ರಿಗಳನ್ನ ಮತ್ತೊಂದರಿಂದ ಮತ್ತೊಂದು ಕಡೆ ತಲುಪಿಸೋದಕ್ಕೆ ಈ ಒಂದು ವ್ಯವಹಾರಿಕವಾಗಿ ಲಾರಿ ಮಾಲೀಕರು ಸಹಾಯ ಆಗ್ತಾರೆ. ಆದ್ರೆ ಈ ಲಾರಿಗಳು ನಿಂತುಕೊಳ್ಳೋದ್ರಿಂದ ಅವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಅನಿರ್ದಿಷ್ಟಾವಧಿಯಾಗಿ ನಾವು ಈ ಒಂದು ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಲಾರಿ ಮಾಲೀಕರು ಈಗಾಗಲೇ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಲಾರಿಗಳನ್ನ ರಸ್ತೆಗಿಳಿಸ್ತಿಲ್ಲ, ಎಲ್ಲ ಕಡೆ ಸ್ಟಾಪ್ ಮಾಡಿಬಿಟ್ಟು ಆಕ್ರೋಶನ ವ್ಯಕ್ತಪಡಿಸುವಂತ ಕೆಲಸವನ್ನ ಲಾರಿ ಮಾಲೀಕರು ಮಾಡ್ತಾರೆ. ಈ ಒಂದು ಎಫೆಕ್ಟ್ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಬೇರೆ ಬೇರೆ ಕಡೆ ವ್ಯವಹಾರಗಳು ಯಾವ ರೀತಿಯಾಗಿ ನಿಂತಿದೆ ಮತ್ತೆ ವಾಣಿಜ್ಯವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ನಿಕೇಶ್, ಮಾದೇಶ್ ಹಾಗೆ ಹೋಲ್ಡಲ್ಲಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.